ಸರ್ವಾಧಿಕಾರದ ಸರ್ಕಾರ ಇದೆಯಲ್ಲ, ಈ ಸರ್ವಾಧಿಕಾರದ ಸರ್ಕಾರ ಹುಟ್ಟಿಸಿರೋ ಭಯ ಎಲ್ಲರನ್ನ ಬಾಯಿನ ಮುಚ್ಚಿದೆ. ಯಾಕಂದರೆ ನಾವೆಲ್ಲರೂ ನೋಡಿದ್ವಿ ಶಾರುಖ್ ಖಾನ್ಗೆ ಏನಾಯಿತು, ಶಾರುಖ್ ಖಾನ್ ಮಗನ ಟಾರ್ಗೆಟ್ ಮಾಡಿಬಿಟ್ರು. ಸಂವಿಧಾನಿಕ ಸಂಸ್ಥೆಗಳು ಅವ್ರ ಕೈಯಲ್ಲಿವೆ, ಅದು ಇವರ ಗುಲಾಮರಾಗಿ ಆಗೋಗ್ಬಿಟ್ಟಿವೆ. ಇಡಿ, IT, CBI ಎಲ್ಲವೂ ಸಹ ಸೇಫ್ಟಿ ಬಗ್ಗೆ ಭಯ ಬಂದಿದೆ ಅವರಿಗೆ ಅಷ್ಟೇ. ಆ ಸೇಫ್ಟಿಯ ಭಯ ಹೋದರೆ, ಆ ಭಯ ಹೊಟ್ಟೋದರೆ, ಮನಸ್ಸಿನಲ್ಲಿರೋ ಆ ಭಯ ಹೊಟ್ಟೋದ್ರೆ ಎಲ್ಲರೂ ಈಚೆ ಬರ್ತಾರೆ, ಒಬ್ಬೊಬ್ಬರಾಗಿ ಈಚೆ ಬರ್ತಾರೆ. ಆ ಅರಿವಿಲ್ದಿರೋದ್ರಿಂದ ಸಿನಿಮಾ ಬೇರೆ, ಇದು ಬೇರೆ, ನಿಜ ಜೀವನ ಬೇರೆ ಅನ್ನೋ ಅರಿವಿಲ್ದಿರೋದ್ರಿಂದ, ಹಾಗಾಗಿ ಅದನ್ನು ತಿಳ್ಕೊಂಡ್ರೆ ಸುಮ್ಮನೆ ಬ್ಲೈಂಡಾಗಿ ಕುರುಡಾಗಿ ಆರಾಧಿಸೋದನ್ನು ತಪ್ಪುತ್ತೆ. ಈಗ ನಾವು ಬರಬೇಕು ಅಂತ ಕೇಳ್ತೀವಲ್ಲ, ದೂಷಿಸೋದು ತಪ್ಪು. ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅವ್ರು ಎಕ್ಸ್ಪೆಕ್ಟೇ ಮಾಡ್ಬೋದು. ನಿಜ ಜೀವನದ ಹೀರೋಗಳಲ್ಲ ಅವರು, ಸಿನಿಮಾ ಹೀರೋಗಳಷ್ಟೇ. ಪಾಪ ಅವ್ರು ಸಿನಿಮಾದಲ್ಲಿ ಇರಲಿ ಬಿಡಿ. ನೀವು ನೋಡಿ, ಹಿಂದಿಯಲ್ಲಿ ನೋಡಿ, ಅಮಿತಾಬ್ ಬಚ್ಚನ್ ನೋಡ್ತೀವಿ, ಎಲ್ಲ ಈಚೆಗೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಎಲ್ರಿಗೂ ಗೊತ್ತಾಗುತ್ತೆ ಯಾವಾಗ ಯಾರು ಏನು ಮಾತಾಡಿದ್ರು ಒಂದು ಎಲ್ಲ ದಾಖಲಾತಿ ಇರುತ್ತಲ್ಲ. ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ರು, ಆಗ ಅನುಪಮ್ ಖೇರ್ ಮಾತಾಡ್ತಾ ಇದ್ರು, ಅಕ್ಷಯ್ ಕುಮಾರ್ ಮಾತಾಡ್ತಾ ಇದ್ರು, ಎಲ್ಲರೂ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ನಾನು ಸ್ಟಾರ್ ಆಗಿಲ್ಲ, ನಾನು ಇವರ ಆರಾಧ್ಯ ದೈವ ಆಗಿಲ್ಲ, ಹಾಗಾಗಿ ಪ್ರೊಡ್ಯೂಸರ್ಗಳು ನನ್ನ ಮೇಲೆ ಪ್ರೆಷರ್ ಹಾಕಿ, ನಾನು ಲೀಡ್ ಮಾಡಿದಾಗ ನನ್ನ ಮೇಲೆ ಹಾಕಿದ್ದಾರೆ, ಮಾತಾಡಬೇಡ ಅಂತೇಳಿ, ಕಿಶೋರ್ಗೆ ಒಂದು ರಿಲೀಸ್ ಆಗೋ ತನಕ ಮಾತಾಡಬೇಡ ಅಂಥೇಳಿ ಅಂತ. ಅವ್ರು ಯಾರಿಗೆ ಹೇಳಿದ್ರು ಅವ್ರು ನಾನು ತುಂಬ ಹತ್ತಿರದ ಸ್ನೇಹಿತರಾಗಿದ್ದರಿಂದ ಅವ್ರು ಹೇಳಿದ್ರಲ್ಲ, ನಾನು ಅವ್ನು ಹೇಳೋಕ್ಕಾಗಲ್ಲ, ಅವ್ನು ಹೆಂಗಿರಬೇಕು ಹಂಗಿರಲಿ. ಸೊ ಈ ಥರದ ಸ್ನೇಹಿತರು ಇರೋದ್ರಿಂದ ನಂಗೆ ಸಂತೋಷ. ಮೊನ್ನೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು ಕ್ರೂರವಾಗಿ ದೆಹಲಿಯಲ್ಲಿ. ಅದ್ರ ಬಗ್ಗೆ ನಿನ್ನೆ ಚಲನಚಿತ್ರರಂಗದ ಒಂದಿಷ್ಟು ಬೆರಳಿಗೆಷ್ಟು ನಟರು ಧ್ವನಿಯನ್ನು ಎತ್ತಾ ಇದ್ದಾರೆ. ನಿನ್ನೆ ವಿನಯ್ ರಾಜ್ಕುಮಾರ್ ಅವರು ಧ್ವನಿ ಎತ್ತಿ, ಯಾಕೆ ಚಿತ್ರರಂಗ ಇನ್ನೂ ಧ್ವನಿ ಎತ್ತಾ ಇಲ್ಲ? ಏನು ನಿಜವಾಗ್ಲೂ ಸಂತೋಷದ ವಿಷಯ. ಧ್ವನಿ ಎತ್ತುತ್ತಾರೆ, ಆದರೆ ಈ ಸರ್ವಾಧಿಕಾರದ ಸರ್ಕಾರ ಇದೆಯಲ್ಲ, ಈ ಸರ್ವಾಧಿಕಾರದ ಸರ್ಕಾರ ಹುಟ್ಟಿಸಿರೋ ಭಯ ಎಲ್ಲರನ್ನ ಬಾಯಿನ ಮುಚ್ಚಿದೆ. ಯಾಕಂದರೆ ನಾವೆಲ್ಲರೂ ನೋಡಿದ್ವಿ ಶಾರುಖ್ ಖಾನ್ಗೆ ಏನಾಯಿತು, ಶಾರುಖ್ ಖಾನ್ ಮಗನ ಟಾರ್ಗೆಟ್ ಮಾಡಿಬಿಟ್ರು. ಸೊ ಆ ಥರ ಇವರು ತೀರಾ ಎಲ್ಲ, ಯಾಕಂದರೆ ಪೂರ್ತಿ ವ್ಯವಸ್ಥೆ ಅವ್ರ ಕೈಲಿದೆ, ಎಲ್ಲ ಸಂವಿಧಾನಿಕ ಸಂಸ್ಥೆಗಳು ಅವ್ರ ಕೈಯಲ್ಲಿವೆ, ಅದು ಇವರ ಗುಲಾಮರಾಗಿ ಆಗೋಗ್ಬಿಟ್ಟಿವೆ. ಇಡಿ, IT, CBI ಎಲ್ಲವೂ ಸಹ. ಈವನ್ ಜುಡಿಷಿಯರಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ನಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ, ಮಕ್ಕಳ ಕೇಸ್ ತೊಗೊಂಬಂದು ಅಂತ. ಮಕ್ಕಳನ್ನ ಅಷ್ಟು ದಾರುಣವಾಗಿ ಬಡಿತಾ ಇದ್ದಾರೆ. ಅವ್ರ ದೇಶದ ಪ್ರಜೆಗಳು, ನಮ್ಮ ನಾಳಿನ ಭಾರತ, ಅದು ನಮ್ಮ ನಾಳಿನ ಭಾರತನ ಹಾಗೆ ತುಳಿದು ಬಡಿದು ತಲೆ ಒಡೆದು ಹಾಕ್ತಾ ಇದೆ ಈ ಸರ್ಕಾರದ ಗೂಂಡಾಗಳು. ಪೊಲೀಸರು ಅಲ್ಲ, ಅವರು ಗೂಂಡಾಗಳು, ಜೊತೆಗೆ ಪೊಲೀಸರು ಅಷ್ಟೇ, ಅವ್ರ ಜೊತೆಗೆ ಸಿಕ್ಕೊಂಡು. ಅವ್ರು ನೋಡಿದ್ರೆ ಅವರ ಲಾಠಿಗಳಿರೋ ಮೊಳೆಗಳನ್ನು ನೋಡಿದ್ರೆ ಯಾವ ಮನುಷ್ಯನು, ಯಾವ ಸರ್ಕಾರವೂ ಅದನ್ನು ಮಾಡಿರಲ್ಲ. ಸಣ್ಣ ಚಿಕ್ಕ ವಿಷಯ ಇಡೀ ಚಿತ್ರರಂಗವೇ ಎದ್ದು ನಿಲ್ಲುತ್ತೆ, ಧ್ವನಿ ಎತ್ತುತ್ತೆ. ಆದರೆ ವಿದ್ಯಾರ್ಥಿಗಳ ಪರವಾಗಿ ಇಡೀ ದೇಶದ ವಿದ್ಯಾರ್ಥಿ, ಕರ್ನಾಟಕದ ವಿದ್ಯಾರ್ಥಿಗಳು ಇದ್ದಾರೆ, ಧ್ವನಿ ಎತ್ತಾ ಇಲ್ಲಲ್ಲ ಸರ್, ಏನಿರ್ಬೋದು ಸರ್ ಇದು? ಅದೇ ಸೇಫ್ಟಿ ಬಗ್ಗೆ ಭಯ ಬಂದಿದೆ ಅವರಿಗೆ ಅಷ್ಟೇ. ಆ ಸೇಫ್ಟಿಯ ಭಯ ಹೋದರೆ, ಆ ಭಯ ಹೊಟ್ಟೋದರೆ, ಮನಸ್ಸಿನಲ್ಲಿರೋ ಆ ಭಯ ಹೊಟ್ಟೋದ್ರೆ ಎಲ್ಲರೂ ಈಚೆ ಬರ್ತಾರೆ, ಒಬ್ಬೊಬ್ಬರಾಗಿ ಈಚೆ ಬರ್ತಾರೆ. ಅಲ್ಲ, ನಿಜ. ಅದೇ ನಿಮಗೆ ಹೇಗೆಂದ್ರೆ ನಮ್ಮಲ್ಲಿ ಮೊದಲಿಂದನೂ ಓದಿದೆಯಲ್ಲ, ಎಲ್ಲ ಹೋರಾಟಗಳು ಯಾಕೆ ಒಂದು ರಾಜಕೀಯ ಪರಿಣಾಮ ಬೀರಿಲ್ಲ ಅಂದರೆ, ರಾಜಕೀಯದ ಮೇಲೆ ಪರಿಣಾಮ ಬೀರಿಲ್ಲ ಇಷ್ಟು ವರ್ಷದಲ್ಲಿ. ಅದು ಈ ಸರ್ವಾಧಿಕಾರದ ಸರ್ಕಾರ ಬಂದ ನಂತರ ಈ 12 ವರ್ಷದಲ್ಲಿ ರಾಜಕೀಯ ಪರಿಣಾಮ ಬೀರಿಲ್ಲ. ಯಾಕೆ ಇವರು ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ನಮ್ಮ ಎಲ್ಲ ಹೋರಾಟಗಳು ಯಾರಿಗೆ ತೊಂದರೆ ಇತ್ತು ಅವ್ರು ಮಾತ್ರ ಬಂದು ನಿಂತ್ಕೊತಾ ಇದ್ದಾರೆ ಹೋರಾಟಕ್ಕೆ. ರೈತರ ಹೋರಾಟಕ್ಕೆ 1 ವರ್ಷ ಕೂತಿದ್ರು, ಔಟ್ಸೈಡಿಂದ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ಸ್ಟಿಲ್ ಎಷ್ಟು ದನಿಗಳಿದ್ವು ಜೊತೆಗೆ ಅವ್ರಿಗೆ, ಅವ್ರು ಮಾತ್ರ ಕೂತಿದ್ರು. ಮಹಿಳಾ ಪೈಲ್ವಾನರ ಹೋರಾಟ ಅವ್ರು ಮಾತ್ರ ಹೋಗ್ತಿದ್ರು. ಸೊ ನಮಗೆ ಪ್ರಾಬ್ಲಮ್ ಬಂದರೆ ಮಾತ್ರ ನಾವು ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಲ್ಲ, ಅದು ಸಮಸ್ಯೆ. ಈ ಹುಡುಗರು ನಾನು ಪದೇ ಕೇಳ್ಕೊತಾ ಇರೋದನ್ನೇ, ನೀವು, ಯಾಕಂದರೆ ನಿಮ್ಮದು ಭಾರತ, ನಿಮ್ಮ ದೇಶ, ಇದು ನಿಮ್ಮ ದೇಶ ಸರಿಯಾಗಿರಬೇಕು, ನಿಮ್ಮ ಸಮಾಜ ಸ್ವಚ್ಛ ಆಗಿರಬೇಕು ಅಂದರೆ ನೀವು ಪದೇ ಬರಬೇಕು, ಎಲ್ಲ ಸಮಸ್ಯೆಗಳಿಗೂ ದನಿ ಎತ್ತಬೇಕು. ಅಟ್ಲೀಸ್ಟ್ ಬಂದು ಹೋರಾಟಕ್ಕೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ದನಿ ಎತ್ತಬೋದಲ್ಲ. ಆ ದನಿನೇ ಭಯ ಹುಟ್ಟಿಸೋದು. ರಾಜಕಾರಣಿಗೆ ಭಯ ಬಂದಿಲ್ಲ, ಇಲ್ಲಿ ಗ್ಯಾರಂಟಿ ಓಟ್ ಇದೆಯಲ್ಲ, 35% ಧರ್ಮದ ಓಟ್ ಇದೆಯಲ್ಲ, ಆ ಧರ್ಮದ ಓಟಿನ ಗ್ಯಾರಂಟಿ ಮೇಲೆ ಈ ಸರ್ಕಾರ ನಿಂತಿದೆ. ಆ ಧರ್ಮದ ಓಟ್ ಬೀಳ್ತು ಅಂದರೆ ಇವರು ಮುಚ್ಕೊಂಡು ಕೆಲಸ ಮಾಡ್ತಾರೆ. ಚಲನಚಿತ್ರರಂಗ ಚಿತ್ರನಟರಿಗೆ ವಿದ್ಯಾರ್ಥಿಗಳು ಬಂದು ಜೈಕಾರ ಆಗ್ತಾರೆ. ಇವತ್ತು ವಿದ್ಯಾರ್ಥಿಗಳು ಭವಿಷ್ಯ ಪ್ರಶ್ನೆ ಬಂದಾಗ ನಟರು ಬರ್ತಾ ಇಲ್ಲ. ಅದನ್ನು ಜನಗಳು ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ಒಂಥರ ಜನಗಳಿಗೂ ರಿಯಲೈಸೇಷನ್ ಕಾಲ ಅನಿಸುತ್ತೆ. ಯಾಕಂದರೆ ನಾವು ಸಿನಿಮಾ ಹೀರೋಗಳನ್ನ ನಿಜ ಹೀರೋಗಳು ಅಂತ ಕನ್ಸಿಡರ್ ಮಾಡ್ತಾ ಇರೋಲ್ಲ, ಅದು ಸಮಸ್ಯೆ. ಸಿನಿಮಾ ಥರ ನೋಡೋದನ್ನು ನಾವು ಕಲ್ತ್ಕೋಬೇಕು. ಅದು ಎಜುಕೇಷನಿಂದನೇ ಬರೋದು. ಎಜುಕೇಷನ್ ಹೇಳ್ಕೊಡ್ಬೇಕು ನಮಗೆ, ಸಿನಿಮಾನೇ ಹೇಗೆ ನೋಡಬೇಕು, ಸಿನಿಮಾ ಅಂದರೆ ಏನು, ಅದು ನಿಜ ಜೀವನ ಅಲ್ಲ ಅಂತ. ಯಾಕಂದರೆ ಸಿನಿಮಾ ನಮ್ಮ ಜನಗಳ ಮೇಲೆ ಬೀರ್ತಾ ಇರೋ ಪ್ರಭಾವದಿಂದ ಸುಮಾರು ಕೆಟ್ಟದ್ದು ಆಗ್ತಾಯಿದೆ. ಅದು ಯಾಕೆ ಆಗ್ತಾಯಿದೆ ಅಂತಂದರೆ, ಒಳ್ಳೆದಾದ್ರೆ ಸಂತೋಷ. ಆ ಅರಿವಿಲ್ದಿರೋದ್ರಿಂದ, ಸಿನಿಮಾ ಬೇರೆ, ಇದು ಬೇರೆ, ನಿಜ ಜೀವನ ಬೇರೆ ಅನ್ನೋ ಅರಿವಿಲ್ದಿರೋದ್ರಿಂದ, ಹಾಗಾಗಿ ಅದನ್ನು ತಿಳ್ಕೊಂಡ್ರೆ ಸುಮ್ಮನೆ ಬ್ಲೈಂಡಾಗಿ ಕುರುಡಾಗಿ ಆರಾಧಿಸೋದನ್ನು ತಪ್ಪುತ್ತೆ. ಅವಾಗ ನಾವು ಇವರು ಹೀರೋಗಳು, ಇವರು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪುತ್ತೆ. ಸೊ ಅವ್ರಿಗೆ ನಿಜ ಸಾಮಾನ್ಯ ಮನುಷ್ಯರವರು, ಅವ್ರಿಗಿರೋ ಭಯ ಅಷ್ಟೇ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅವ್ರನ್ನ ನಾವು ದೂಷಿಸೋಕ್ಕಾಗಲ್ಲ. ಈಗ ನಾವು ಬರಬೇಕು ಅಂತ ಕೇಳ್ತೀವಲ್ಲ, ದೂಷಿಸೋದು ತಪ್ಪು. ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅವ್ರು ಎಕ್ಸ್ಪೆಕ್ಟೇ ಮಾಡ್ಬೋದು. ನಿಜ ಜೀವನದ ಹೀರೋಗಳಲ್ಲ, ಅವ್ರು ಸಿನಿಮಾ ಹೀರೋಗಳಷ್ಟೇ. ಪಾಪ ಅವ್ರು ಸಿನಿಮಾದಲ್ಲಿ ಇರಲಿ ಬಿಡಿ, ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ನೀವು ನೋಡ್ಕೊಳ್ಳಿ ಬನ್ನಿ. ನಿಜ ಜೀವನದ ಹೀರೋಗಳು ಇಲ್ಲಿದ್ದಾರೆ ನೋಡಿ, ಇವ್ರು ಹೋರಾಡ್ತಾ ಇದ್ದಾರೆ. ಆಗುತ್ತೆ, ಬದಲಾವಣೆ ಆಗುತ್ತೆ.
ಅವರಿಂದನೇ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಾರ್ದು. ಜೊತೆಗೆ ಅವ್ರನ್ನ ಆರಾಧಿಸಲೂಬಾರ್ದು. ನೀವು ಹೋಗಿ ಏನದು ಹಾಲಿನ ಅಭಿಷೇಕ, ಹೂವಿನ ಅಭಿಷೇಕ ಯಾವ ಅವಶ್ಯಕತೆಯೂ ಇಲ್ಲ ಅವ್ರಿಗೆ. ಸಿನಿಮಾ ಮನೋರಂಜನೆ ಕೊಡ್ತಾರೆ, ಯಾವ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತಾನೆ, ಒಳ್ಳೆ ಸಿನಿಮಾ ಮಾಡ್ತಾನೆ, ಅದನ್ನು ಮಾತ್ರ ನೋಡಿ. ಅಂದರೆ ನಟರು ಫಿಲ್ಮ್ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇನೇ ಒಬ್ಬ ನಟನಿಗೋಸ್ಕರ ಸಿನಿಮಾ ನೋಡ್ತೀನಿ, ಅದೇ ಸ್ಟಾರ್ಡಮ್ ಕೊಟ್ಬಿಡ್ತೀವಿ, ಅವ್ರನ್ನ ಆರಾಧಿಸಕ್ಕೆ ಶುರು ಮಾಡ್ತೀವಿ. ಅದೇ ಸಮಸ್ಯೆ ನಮ್ಮ ಜನಗಳ ಸಮಸ್ಯೆ ಇದೆ. ನಾವು ತಿದ್ಕೋಬೇಕು. ಅವ್ರನ್ನ ಕೇಳಿ ಈಗ ಹೋಗಿ ಕೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಅವರೆಲ್ಲ ನಾರ್ಮಲ್ ಮನುಷ್ಯರೇ. ಅವ್ರು ಸ್ಟಾರ್ಗಳಲ್ಲ ಅಥವಾ ಆರಾಧ್ಯ ದೈವಗಳಲ್ಲ. ಆರಾಧ್ಯ ದೈವಗಳಾಗಿದ್ದರೆ ಬಂದಿರೋ ಇಲ್ಲಿಗೆ ಆ ದೈವಗಳಲ್ಲ, ಅಲ್ಲ ನಾರ್ಮಲ್ ಮನುಷ್ಯರು. ಪಾಪ ಅವ್ರು ನಾರ್ಮಲ್ ಆಗಿರಕ್ಕೆ ಬಿಡಿ. ಅವರು ನಟರು ಇರ್ಬೋದು, ಚಲನಚಿತ್ರ ಇಂಡಸ್ಟ್ರಿ ಆಳುವ ಸರ್ಕಾರದ ಭಯ ಇದೆ ಹಂಗಾರೆ ನೀವು ಹೇಳಿದಾಗೆ? ಖಂಡಿತ ಭಯ ಇದೆ. ಭಯ ಇಲ್ಲದಿದ್ರೆ ಯಾಕೆ ಸುಮ್ಮನೆ ಇರ್ತಾರೆ? ಪಾಪ ನಾರ್ಮಲ್ ಮನುಷ್ಯರಾಗಿದ್ದರೆ ಮಾತಾಡಿರೋರಲ್ಲ. ಫ್ರೀಡಮ್ ಪಾರ್ಕ್ಗೆ ಬರ್ತಿದ್ರು. ಅದೇ ನಾರ್ಮಲ್ ಅಲ್ಲ ಅಂದರೆ ನಾರ್ಮಲ್ ಮನುಷ್ಯರು, ಅವರು ನಾರ್ಮಲ್ ಮನುಷ್ಯರಾಗಿ ಭಯ ಇದೆ. ಈ ಸರ್ಕಾರದ ಭಯ ಇಲ್ಲದೆ ಖಂಡಿತ ಬರ್ತಿದ್ರು. ಖಂಡಿತ ಹೊರಗಡೆ ಬಂದು ಮಾತಾಡ್ತಿದ್ರು. ಇದಕ್ಕೆ ಮುಂಚೆ 2014 ಮುಂಚೆ ಮಾತಾಡ್ತಾ ಇದ್ರಲ್ಲ ಇದೇ ನಟರುಗಳು. ನೀವು ನೋಡಿ, ಹಿಂದಿಯಲ್ಲಿ ನೋಡಿ, ಅಮಿತಾಬ್ ಬಚ್ಚನ್ ನೋಡ್ತೀವಿ, ಈಗೆಲ್ಲ ಈಚೆಗೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಎಲ್ರಿಗೂ ಗೊತ್ತಾಗುತ್ತೆ ಯಾವಾಗ ಯಾರು ಏನು ಮಾತಾಡಿದ್ರು ಒಂದು ಎಲ್ಲ ದಾಖಲಾತಿ ಇರುತ್ತಲ್ಲ. ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ರು, ಆಗ ಅನುಪಮ್ ಖೇರ್ ಮಾತಾಡ್ತಾ ಇದ್ರು, ಅಕ್ಷಯ್ ಕುಮಾರ್ ಮಾತಾಡ್ತಾ ಇದ್ರು, ಎಲ್ಲರೂ ಯಾರೂ ಮಾತಾಡ್ತಾ ಇಲ್ಲ ಇವತ್ತು. ಕಿಶೋರ್ ಅವ್ರಿಗೆ ಇರೋ ಘಟ್ಟದಲ್ಲಿ ಇದು ಬೇರೆ ನಟರಿಗಿಲ್ಲಲ್ಲ ಸರ್? ಅದೇನೆಂದರೆ ಸಿನಿಮಾ ಒಂದು ಬಂಡವಾಳದ ಮಾಧ್ಯಮ ಕೂಡ ಅಲ್ಲ. ಬಂಡವಾಳ ಹೆವಿ ಆಗಿರೋ ಒಂದು ಕ್ಯಾಪಿಟಲಿಸ್ಟ್ ಮಾಧ್ಯಮ ಕೂಡ ಅಲ್ಲ. ಬಂಡವಾಳ ಹಾಕಬೇಕು, ದುಡ್ಡು ತೆಗಿಬೇಕು ಎಲ್ಲ ಇಲ್ಲ. ಇಲ್ಲೇನಾಗುತ್ತೆ, ಲೀಡ್ ಮಾಡೋರಿಗೆ ಸಮಸ್ಯೆ ಆಗ್ಬಿಡುತ್ತೆ. ಈಗ ನನ್ನನ್ನು ನೋಡಿ ಸಿನಿಮಾ, ನನ್ನನ್ನು ಆರಾಧ್ಯ ದೈವ ಅಂದ್ಕೊಂಡು ಸಿನಿಮಾ ನೋಡೋಕೆ ಬರ್ತಾರೆ ಜನ ಅಂತ ಅಂದ್ಕೊಳ್ಳಲ್ಲ ಯಾರು. ಹಾಗಾಗಿ ನನಗೆ ಕೆಲಸ ಇರುತ್ತೆ. ಆದರೆ ಯಾರು ಆರಾಧ್ಯ ದೈವಗಳಾಗ್ಬಿಟ್ಟಿರ್ತಾರೋ ಅವ್ರು ನೋಡ್ಕೊಂಡು ಜನ ಸಿನಿಮಾಗೆ ಬರ್ತಾರೆ ಅಂತ ಇಟ್ಕೊಂಡಿರ್ತಾರಲ್ಲ, ಅಂಥವ್ರನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡಿದಾಗ ಅವ್ರ ಮೇಲೇ ಬಂಡವಾಳ ಹಾಕಿರ್ತಾರೆ. ಅವರೊಬ್ಬರೇ ಬಂಡವಾಳ ಆಗಿರ್ತಾರೆ ಸಿನಿಮಾಗೆ. ಕಥೆನೂ ಬಂಡವಾಳ ಆಗಿರಲ್ಲ, ಅದರ ಯಾವುದೂ ಬಂಡವಾಳ ಆಗಿರಲ್ಲ, ಅವರೊಬ್ಬರೇ ಬಂಡವಾಳ ಆಗಿರ್ತಾರಲ್ಲ. ಆವಾಗ ಅವ್ರು ಏನು ಮಾಡಿದ್ರು ಇವರಿಗೆ ಪ್ರೊಡ್ಯೂಸರ್ಗೆ ಭಯ ಬರುತ್ತೆ. ಸರ್ ನೀವು ಮಾಡಬೇಡಿ, ಆಮೇಲೆ ಸರ್ಕಾರದವ್ರು ನಿಮ್ಮ ಮೇಲೆ ರೈಡ್ ಮಾಡ್ತು, ನಿಮ್ಮನ್ನು ತಗೊಂಡು ಹೋಗ್ಬಿಟ್ಟು ಜೈಲಿಗೆ ಕೂರಿಸ್ಬಿಟ್ರೆ ನಾವೇನು ಶೂಟಿಂಗ್ ಮಾಡೋದು, ಈ ಭಯಗಳೆಲ್ಲ ಬರುತ್ತೆ. ಜಾಸ್ತಿ ಮಾತಾಡಬೇಡಿ ಯಾರನ್ನೂ. ಯಾಕಂದರೆ ಎಲ್ಲ ಥರದ ಪ್ರೇಕ್ಷಕನೂ ಬಂದು ನೋಡ್ತಾನಲ್ಲ ಅವ್ರನ್ನ. ಈಗ ಈ BJP ಓಟ್ ಹಾಕೋನು ಬಂದು ನೋಡ್ತಾನೆ, ಕಾಂಗ್ರೆಸ್ ಓಟ್ ಹಾಕೋನು ಬಂದು ನೋಡ್ತಾನೆ. ಹಾಗಾಗಿ ಅವರು ಯಾವ ಪಕ್ಷಕ್ಕೂ ಪರವಾಗಿರೋದು ಬೇಡ ಅಂತ. ಇನ್ನೊಂದೇನೆಂದರೆ ಇಲ್ಲಿ ಸಮಸ್ಯೆ ಇರೋದು ಪ್ರೇಕ್ಷಕನದ್ದು ಸಮಸ್ಯೆ ಇದೆ. ಪ್ರೇಕ್ಷಕನ ಒಲವು. ಈಗ ರಾಜಕೀಯ ಪಕ್ಷ ಅಂತಂದರೆ ಕೆಲಸ ಮಾಡೋ ರಾಜಕೀಯದ ಪಕ್ಷದ ಬಗ್ಗೆ ನಿಮಗೆ ಭಕ್ತಿ ಅಥವಾ ನಿಮಗೆ ಒಲವಿದ್ದರೆ ಪರವಾಗಿಲ್ಲ. ನೀವೇನಕ್ಕೆ ನಿಮ್ಮ ಒಲವೇನಕ್ಕೆ ಧರ್ಮದ ರಾಜಕಾರಣ ಮಾಡೋ ಒಬ್ಬರ ಬಗ್ಗೆ ಒಲವಿಟ್ಕೊಂಡಿದ್ದಾರೆ. ಸೊ ಇವನು ಇಶ್ಯೂ ಬಗ್ಗೆ ಮಾತಾಡಿದ ತಕ್ಷಣ ಸ್ಟಾರು, ನೀವು ಅವನ್ನ ಹೆಂಗೆ ಜಡ್ಜ್ ಮಾಡ್ತಾರೆ? ಇವನು ಸರ್ಕಾರದ ವಿರೋಧ ಅಂದರೆ ನಮ್ಮ ವಿರೋಧ ಅಂತ ಡಿಸೈಡ್ ಮಾಡ್ತಾರೆ. ಅವನು ಜನಪರವಾಗಿ ನಿಂತ್ಕೊಂಡಿದ್ದಾನೆ ಅಂತ ನೋಡೋದಿಲ್ಲ. ಈಗ ನನಗೇನೆ ಹೆಂಗೆ ಬೈತಾರೆ ಆನ್ಲೈನ್ ಸೋಷಿಯಲ್ ಮೀಡಿಯಾ. ಆಳುವ ಸರ್ಕಾರಕ್ಕೆ ಚಿತ್ರರಂಗಕ್ಕೆ ಏನು ಭಯ ಇದೆಯಲ್ಲ, ಆ ಭಯ ಕಿಶೋರ್ ಅವ್ರಿಗೆ ಯಾಕಿಲ್ಲ? ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ ಆಗಿಲ್ಲ, ನಾನು ಇವರ ಆರಾಧ್ಯ ದೈವ ಆಗಿಲ್ಲ. ಹಾಗಾಗಿ ಪ್ರೊಡ್ಯೂಸರ್ಗಳು ನನ್ನ ಮೇಲೆ ಪ್ರೆಷರ್ ಹಾಕಿ, ನಾನು ಲೀಡ್ ಮಾಡಿದಾಗ ನನ್ನ ಮೇಲೆ ಹಾಕಿದ್ದಾರೆ. ಮಾತಾಡಬೇಡ ಅಂತೇಳಿ, ಕಿಶೋರ್ಗೆ ಒಂದು ರಿಲೀಸ್ ಆಗೋ ತನಕ ಮಾತಾಡಬೇಡ ಅಂಥೇಳಿ ಅಂತ. ಅವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ನ ತುಂಬ ಹತ್ತಿರದ ಸ್ನೇಹಿತರಾಗಿದ್ದರಿಂದ ಅವ್ರು ಹೇಳಿದ್ರಲ್ಲ, ನಾನು ಅವ್ನು ಹೇಳೋಕ್ಕಾಗಲ್ಲ, ಅವ್ನು ಹೆಂಗಿರಬೇಕು ಹಂಗಿರಲಿ. ಸೊ ಈ ಥರದ ಸ್ನೇಹಿತರು ಇರೋದ್ರಿಂದ ನಂಗೆ ಸಂತೋಷ. ನಾನು ಧೈರ್ಯವಾಗಿ ಮಾತಾಡ್ಬೋದು. ಹಾಗಾಗಿ ಜೊತೆಗೆ ಭಯ ಬಿಡಬೇಕು. ಸತ್ಯ ಮಾತಾಡೋದಕ್ಕೆ ಯಾಕೆ ಬೇಕು ಭಯ? ಅಸತ್ಯದ ಜೊತೆಗಿದ್ದರೆ, ಅಧರ್ಮದ ಜೊತೆಗಿದ್ದರೆ ಅಷ್ಟೇ ಬೇಕು. ಧರ್ಮ ಅಂದರೆ ಒಳ್ಳೆ ಕೆಲಸ ಅಷ್ಟೇ, ಇನ್ಯಾವುದೂ ಧರ್ಮ ಅಲ್ಲ. ಇದು ಹಿಂದೂ ಮುಸ್ಲಿಂ ಕ್ರಿಸ್ತ ಅಲ್ಲ. ಧರ್ಮನ ಅಧರ್ಮದ ವಿರುದ್ಧ ಪದ ಅಂತ ನಾನು ಹೇಳೋದು. ಅಧರ್ಮ ಅಂದರೆ ಕೆಟ್ಟ ಕೆಲಸ, ಧರ್ಮ ಅಂದರೆ ಒಳ್ಳೆ ಕೆಲಸ. ಸೊ ಅಣ್ಣವ್ರ ಹಾಡೇ ಇದೆಯಲ್ಲ, ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿ ಇರುವಾಗ, ಧರ್ಮ ವಿರಕ್ಷಿಸುತ್ತಿರುವಾಗ, ಕನ್ನಡ ನಾಡೇ ಹಿಂದಿರುವಾಗ, ಕನ್ನಡ ನಂಬಿಸಿರುವ. ಕನ್ನಡ ಅಂದರೆ ಬರೀ ಭಾಷೆ ಮಾತ್ರ ಅಲ್ಲ, ಕನ್ನಡದ ನಾಡು, ಸಂಸ್ಕೃತಿ, ಇಲ್ಲಿ ಆಚಾರ, ಒಳ್ಳೆಯ ವಿಚಾರ, ಎಲ್ಲರನ್ನೂ ಆಲಂಗಿಸ್ಕೊಳ್ಳೋದು, ಯಾವ ಭಾಷೆಯಿಂದ ಬಂದರೂ ತಪ್ಪಿಕೊಂಡು ನಮ್ಮವ್ರನ್ನ ಮಾಡ್ಕೊಳ್ಳೋದು, ಇವೆಲ್ಲವೂ ಕನ್ನಡ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ